ಯಾದಗಿರಿಯಲ್ಲಿ ಪ್ರವಾಹಕ್ಕೆ ಇಬ್ಬರು ಕಣ್ಮರೆ ಪ್ರಕರಣ ಸಂಬಂಧ ಮೂರನೇ ದಿನವೂ ಕೂಡ ನಾಪತ್ತೆಯಾದವರಿಗೆ ಭೀಮಾ ನದಿಯಲ್ಲಿ ಶೋಧವನ್ನ ಮಾಡಲಾಗುತ್ತೆ. ವಡಗೇರ ತಾಲೂಕಿನ ಮಾಚನೂರ ಬಳಿಯಲ್ಲಿ ಹುಡುಕಾಟವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. 17 ವರ್ಷದ ರಮೇಶ್ ಹಾಗೆಯೇ 21 ವರ್ಷದ ಸಿದ್ದಪ್ಪ ಕಣ್ಮರೆ ಆಗಿದ್ದಾರೆ. ಅವ್ರಿಗೋಸ್ಕರ ಶೋಧವನ್ನ ನಡೆಸಲಾಗ್ತಾ ಇದೆ. ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಸ್ಥಳದಲ್ಲೇ ಮುಖಾಂ ಹೂಡಿದೆ. ಬೋಟ್ ಅನ್ನ ಬಳಸಿ ನದಿಯುದ್ದಕ್ಕೂ ಇಬ್ಬರಿಗೋಸ್ಕರ ಶೋಧವನ್ನ ಮಾಡಿದ್ರು. ಇವತ್ತು 9 ಗಂಟೆ ನಂತರ ಮತ್ತೆ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಭೀಮಾ ನದಿಯಲ್ಲಿ ಆತಂಕ ಏನು ಅಂತಂದ್ರೆ 200ಕ್ಕೂ ಅಧಿಕ ಮೊಸಳೆಗಳಿವೆ. ಮೊಸಳೆ ಉಪಟಳದಿಂದ ರಕ್ಷಣಾ ಸಿಬ್ಬಂದಿಗೂ ಕೂಡ ಭಯ ಆಗ್ತಾ ಇದೆ. ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ತ್ವರಿತಗತಿಯಾಗಿ ಬೋಟ್ ನಿಲ್ಲಿಸಿ ಶೋಧವನ್ನ ಮಾಡೋದಕ್ಕೆ ಜೀವ ಭಯ ಸಿಬ್ಬಂದಿಗೂ ಕಾಡ್ತಾ ಇದೆ. ಇನ್ನೊಂದು ಕಡೆ ಕಣ್ಮರೆಯಾದವರ ಕುಟುಂಬ ಇದೀಗ ಕಣ್ಣೀರನ್ನ ಹಾಕ್ತಾ ಇದೆ. ಮಕ್ಕಳನ್ನ ನೆನೆದು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಶಾಸಕರು ಈಗ ಶೋಧ ಕಾರ್ಯಾಚರಣೆ ತೀವ್ರಗೊಳಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಪರಿಹಾರ ನೀಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಈಗ ಶೋಧ ಕಾರ್ಯಾಚರಣೆ ಹೆಂಗ್ ನಡೀತಾ ಇದೆ? ಮೊಸಳೆ ಕಾಟದಿಂದ ರಕ್ಷಣಾ ಸಿಬ್ಬಂದಿಗೆ ಯಾವ ತರ ಸಮಸ್ಯೆ ಆಗ್ತಾ ಇದೆ? ಹೌದು ಶರ್ಮಿತಾ, ಏನಂತಂದರೆ ಯಾದಗಿರಿಯ ವಡಗೇರ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ಇಬ್ಬರು ಯುವಕರು ಭೀಮಾ ನದಿಯ ನೀರು ಪಾಲಾಗಿರುವಂಥದ್ದು. ಏನು ಕಳೆದ 2 ದಿನಗಳಿಂದ ಕೂಡ NDRF ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ನಾವೀಗ ಆ ಒಂದು ಭೀಮಾ ನದಿ ತಟದಲ್ಲೇ ಇದ್ದೀವಿ. ಈ ಒಂದು ಭೀಮಾ ನದಿ ಏನಂತಂದರೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರಮಾಣದ ನೀರು ಏನು ಮಳೆ ಮತ್ತು ನೀರು ಬರ್ತಾ ಇರುವುದರಿಂದ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈ ಒಂದು ನೀರಿನ ಹಿನ್ನೆಲೆಯಲ್ಲಿ ಪ್ರವಾಹದ ಭೀತಿ ಉಂಟಾಗಿರುವಂಥದ್ದು. ಈ ಒಂದು ಭೀಮಾ ನದಿಯಲ್ಲಿ ಮೊನ್ನೆ 2 ದಿನಗಳ ಹಿಂದೆ ರಮೇಶ್ ಮತ್ತು ಸಿದ್ದಪ್ಪ ಅನ್ನೋರಿಬ್ಬರು ಬಾಲಕರು ಏನು ದನ ಕಾಯ್ಕೊಂಡು ನೀರು ಕುಡಿಯಲು ಒಂದು ಭೀಮಾ ನದಿಗೆ ಇಳಿತಾರೆ. ಆ ಒಂದು ಸಂದರ್ಭದಲ್ಲಿ ನೀರಿನ ಪ್ರವಾಹ ಹೆಚ್ಚಾಗಿರುವುದರಿಂದ ಆ ಇಬ್ಬರು ಬಾಲಕರು ನೀರು ಪಾಲಾಗ್ತಾರೆ. ಆ ಒಂದು ನೀರು ಪಾಲಾದಂಥ ಸಂದರ್ಭದಲ್ಲಿ ಇಬ್ಬರು 2 ದಿನಗಳ ಕಳೆದರೂ ಕೂಡ ಇನ್ನೂ ಆ ಇಬ್ಬರು ಬಾಲಕರ ಪತ್ತೆ ಆಗಲ್ಲ. ಹೀಗಾಗಿ ಇನ್ನು 2 ದಿನಗಳಿಂದ NDRF ತಂಡ ಮತ್ತು SDRF ತಂಡ ಇನ್ನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೋಟ್ ಮೂಲಕ ಆ ಬಾಲಕರನ್ನು ಹುಡುಕಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ದಿನ ಕಳೆದರೂ ಕೂಡ ಇನ್ನೂ ಬಾಲಕರ ಆ ಸುಳಿವು ಪತ್ತೆ ಆಗಿರಲಿಲ್ಲ. ಹೀಗಾಗಿ ಇಂದು ಕೂಡ ಬೆಳಗ್ಗೆ ಏನು 9 ಗಂಟೆ ನಂತರ ಮತ್ತೆ ಒಂದು ಏನು ಕಾರ್ಯಾಚರಣೆ ಮಾಡ್ತಾರೆ. ಆದರೆ ಈ ಒಂದು ಭೀಮಾ ನದಿಯಲ್ಲಿ ಹೆಚ್ಚಿನ ಏನು ಪ್ರಮಾಣದ ನೀರು ಬರ್ತಾ ಇದೆ. ಅಲ್ಲದೆ ಈ ಒಂದು ಭೀಮಾ ನದಿಯಲ್ಲಿ ಮೊಸಳೆಗಳ ಕಾಟ ಕೂಡ ಹೆಚ್ಚಾಗಿರುವಂಥದ್ದು. ಈ ಮೊಸಳೆಗಳಿಂದಾಗಿ ಆ ಒಂದು ಬಾಲಕರನ್ನ ಏನು ಬಾಲಕರಿದ್ದಾರೆ ನಾಪತ್ತೆಯಾಗಿದ್ದಾರೆ. ಆ ಬಾಲಕರ ಹುಡುಕಾಟವೊಂದರಲ್ಲೂ ಒಂದು ಕಡೆ ತೊಂದರೆ ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಕಳೆದ 2 ದಿನಗಳಿಂದ ಕೂಡ ಬಾಲಕರು ಸುಳಿವನ್ನು ಸಿಗದೇ ಇರುವುದರಿಂದ ಆ ಕುಟುಂಬಸ್ಥರು ಕೂಡ ಏನು ಆತಂಕವನ್ನು ಮನೆ ಮಾಡಿರುವಂಥದ್ದು. ಆ ಕುಟುಂಬಸ್ಥರ ಏನು ಅಜ್ಜ ಆ ಬಾಲಕರ ಅಜ್ಜ ನಮ್ಮೊಂದಿಗಿದ್ರೆ ಅವರನ್ನೇ ಮಾತಾಡ್ಸೋಣ. ಅಜ್ಜ ಯಾವಾಗ ಹೋಗಿದ್ರು? ಮನೆಯಿಂದ ಎಷ್ಟು ಗಂಟೆಗೆ ಹೋಗಿದ್ರು? ಏನಂತ ಹೇಳಿ ಹೋಗಿದ್ರು? ಅವರು ದನ ಕಟ್ಟಿ ಹೋಗಿ ಮೇಯ್ಸ್ಕೊಂಬರ್ತು ಅಂತ ಬಂದಿದ್ರಿ. ಬಂದ್ಗೇಸಿ ನೀರು ಕುಡಿಯೋಕೆ ಬಂದಾರ. ನೀರು ಕುಡಿಯೋಕೆ ಬಂದಾಗ ಹೊಳೆ ಬಂದುಬಿಟ್ಟದ. ಹಂಗೆ ನಮ್ಮನೆ ಒಳಗೆ ಹೋಗ್ಯಾರ. ಹೋಗಿಸಿ ಬಂದು ಇಲ್ಲಿ ಬಂದಾರೆ ಹುಡುಗರು ಹೊಡೆ ಬಂದು ಜೊತೆಗಿದು ಬಂದು ಹುಷಾನಿ ರಾಮ ಸಿದ್ಧ ಒಳಗಾದ್ರು ಅಂದರು. ಒಳಗಾದ್ರು ಅಂದ್ಗಡೆ ನಾವು ಒಡಿ ಬಂದಿನಿ ಸಾರು. ಒಡಿ ಬಂದು ನೋಡೋಟ್ಟಿಗೆ ಇಲ್ಲಿ ಯಾರು ಸಿಗಲಿಲ್ಲ. ಒಳಗೆ ಕರ್ಕೊಂಡು ಹೋಗಿಬಿಟ್ಟಾರ. ಬಂದ್ಗೇಸಿ ನಾನು ಹತ್ಕೊಂತ ಕರ್ಕೊಂತ ಕುಂತೆ. ನಮ್ಮ ಮೊಮ್ಮಗ ವಾದ 10ನೇ ಸಾರಿ ಬರ್ಸಿದೆ. ಆ ಕಡೆ ಹೋಗಿ ರಾಮ ಅಂತ ನಾನು ಒಳದಿಂಡಿಗೆ ಹೇಳೋಕತ್ತೀನಿ ರೀ. ನಾನು ಎಲ್ಲಿ ಹುಡುಕಲಿ ರಾಮ ನಿನ್ನ ಎಲ್ಲಿ ಹುಡುಕ್ಬೇಕು ನಾನು ಅಂತಂದು ನಾನು ಓಡಾಡಕತ್ತೀನಿ ರೀ. ನನ್ನಲ್ಲಿ ಒತ್ತು ಮಣಿಗಿದಡ ಒತ್ತು ಹೊಂಟ್ರೆ ಹೊಲಕ್ಕೆ ಬರ್ತದನ್ ರೀ. ಇಟ್ಟು ಊಟ ತಗೊಂಬರ್ತದ, ನೀರು ತಗೊಂಬರ್ತದ. ತಗೊಂಬಂದ್ಗೇಸಿ ನನ್ನ ಗೆಳೆ ಬಿಡುತ್ತಾನೆ ನನ್ನಲ್ಲಿ ಇರ್ತದನ್ ರೀ. ಅಮ್ಮಗೆ ಅಷ್ಟು ಜೀವ ಇದ್ದೀನಿ ರೀ ನಾನು. ಅವನು ನನಗೆ ಜೀವ ಇದ್ದೀನಿ ರೀ. ಅವನು ಏನು ಮಾಡ್ತಿದ್ದಾನೆ ರೀ? ನಾನು ಮನಗತಾನ ನನಗೆ ಆಸೆ ಕೊಡವನ್ ರೀ. ನನಗೆ ಆರಾಮಿಲ್ಲ ರೀ. 2 ತಿಂಗಳೈತಿ. ಗೋಲಿ ಕೊಡವನ್ ರೀ. ಮಾತ್ರೆ ಕೊಟ್ಟು ಕಪ್ಪಿಡಿ ಅದಂದ್ಗೇಸಿ ಅದು ಮಿಷಿನ್ ಸತಿಗೆ ಹಿಡಿಯವನ್ ರೀ. ಎಣ್ಣೆ ಹಾಕೇಸಿ ಈಗ ನಾನಾ ರೀತಿ ಮಾಡ್ತಾನೆ ರೀ. ಮುಂಜಾನೆ ಎದ್ದು ಎಣ್ಣೆ ಕಸ ಅವನೇ ಬೆಳೆವನ್ ರೀ. 2 ಎತ್ತಾವ್ರಿ. ಈಗ ನಿಮ್ಮಂಥದ್ದು ಹೊಲ ಮಾಡ್ಕೊಂತೀವಿ, ಬದುಕ್ತೀವಿ. ಹಂಗ ನೋಡಿ ಮೊಮ್ಮಗನ ನೋಡಿ ಕಾಪಿ ಆಡಕತ್ತೀವಿ ಅಂತಂದು ದೇವರು ನನ್ನ ಕಸ್ಕೊಂಡು ಅದಕ್ಕೆ ನಾನು ಅಡಿಯು 6 ಹೆಣ್ಣು ಪಾಲು ಮಾಡಿದ್ದೀನಿ ರೀ. ನಾನು ಏನು ಗತಿ ಅಂತ ಹುಡುಕ್ಬೇಕು? ಎಲ್ಲಿ ಅಂತ ಹುಡುಕ್ರಿ? ಏನು ಕಾಲ ಕಳಿಬೇಕು ನಾನು? ಇದು ಏನಂತಂದ್ರೆ ಅಜ್ಜನ ಮಾತು. ಕಳೆದ 2 ದಿನಗಳಿಂದ ಕೂಡ ಇನ್ನು ನಮ್ಮ ಮೊಮ್ಮಗ ಬರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ಒಂದು ಕುಟುಂಬಸ್ಥರಿರುವಂಥದ್ದು. ಇಷ್ಟೆಲ್ಲ ನಡೀತಾ ಇದ್ರು ಕೂಡ NDRF ತಂಡ ಏನು SDRF ತಂಡದ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಏನಂತ ಹೊಳೆಯ ಏನು ನೀರಿನ ಪ್ರಮಾಣ ಏನು ಜಾಸ್ತಿ ಆಗ್ತಾ ಇದರಿಂದ ಆ ಒಂದು ಹುಡುಕಾಟ ಮಾಡೋಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಇಂದು ಕೂಡ ಆ ಇಬ್ಬರು ಬಾಲಕರು ಸಿಗುವಂಥ ನಿರೀಕ್ಷೆ ಇದ್ದಿರುವಂಥದ್ದು ಶರ್ಮಿತಾ ಶೆಟ್ಟಿ.